ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ರಕ್ಷಾಬಡಿ. ಲೈನಿಂಗ್ಸು ಮತ್ತು ಬೀಡ್ಸ್ ತೊಗೊಂಬರೋಣ ಅಂತ ದೇವನಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಂಗಡಿಲೆಲ್ಲ ಮಾಡೋಕ್ಕೊಂಥರ ಶೈ ಫೀಲ್ ಆಗುತ್ತಾ, ಈಗೀಗ ಹೊಸದಾಗಿ ವೀಡಿಯೋ ಮಾಡ್ತಿದ್ದೀನಲ್ಲ ಮತ್ತು ಎಲ್ಲ ನೋಡಿ ನಗ್ತಾರೆ ಅಂದ್ಬಿಟ್ಟು ಅಂಗಡಿಯಲ್ಲೆಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ. ದಾರಿಲಿ ಹೋಗ್ಬೇಕಾದ್ರೆ ಮಾತ್ರ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಒಂಚೂರು ಮಾಡ್ಕೊಂಡೆ. ನಂತರ ಸ್ಯಾರಿ ತಂದುಕೊಟ್ಟಿದ್ರು. ನಮ್ಮದು ಹೊಸ ನ್ಯೂ ಕಸ್ಟಮರ್ ಅವರು. ಅದು ಅವರ ಮಾವನ ಪಾಪಗೆ ಡ್ರೆಸ್ ಹೊಲ್ದಿದ್ದೆ, ಅಂದರೆ ಲೆಹಂಗಾ ಥರ ಹೊಲ್ದಿದ್ದೆ. ಅದನ್ನು ನೋಡಿ ಇಷ್ಟಪಟ್ಟು ನಮಗೂ ಹೊಲ್ಕೊಡಿ ಅಕ್ಕ ಅಂತೇಳ್ಬಿಟ್ಟು ಒಂದೊಂದು ಪೀಸ್ ತಂದುಕೊಟ್ಟಿದ್ರು. ಇದನ್ನು ಚೆನ್ನಾಗಿ ಹೊಲ್ಕೊಟ್ರೆ ನಾನು ನಿಮಗೆ ನೆಕ್ಸ್ಟು ನಿಮ್ಮ ಹತ್ರನೇ ಎಲ್ಲ ಸ್ಯಾರೀಸು ಹಾಕ್ತೀನಿ ಅಂತೇಳಿದರು. ಸರಿ ಆಯಿತು ಕೊಡಪ್ಪ ಅಂತೇಳಿದರು. 20ಗೆ ಬೇಕು ಅಂತೇಳಿದರು. ಬಟ್ ನನ್ನ ಹತ್ರ ನನಗೆ 20 ಕೊಡೋಕ್ಕಾಗಲಿಲ್ಲ. 23 ಕೊಟ್ಟೆ. ಆದರೂ ಪಾಪ ಅವರೇನೂ ಅನ್ನಲಿಲ್ಲ. ತುಂಬ ಒಳ್ಳೆ ಕಸ್ಟಮರ್. ಅವ್ರು ಏನು ಅಂದ್ಕೋತಾರೋ, ಯಾವ ಥರ ಫೀಲ್ ಆಗ್ತಾರೋ, ನಂದು ಸ್ಟಿಚಿಂಗು ಮತ್ತು ನಂದು ಫಿನಿಶಿಂಗ್ ಚೆನ್ನಾಗಿರುತ್ತೋ ಇಲ್ಲೋ ಅಂತ ತುಂಬ ಒಂಥರ ದೂರ ಆಗ್ತಿತ್ತು ಮನಸ್ಸಲ್ಲಿ. ಆದರೂ ಕೂಡ ಅವ್ರು ತಗೊಂಡು, ಅಂದರೆ ಮನೆಯವರು ಹಂಗೆ ತೊಗೊಂಡೋಗ್ತೀವಿ ಕೊಡಿ ಅಕ್ಕ ಪರವಾಗಿಲ್ಲ, ಅಲ್ಲೇ ಮನೇಲಿ ಹಾಕ್ಕೊಂಡು ನೋಡ್ತಾರೆ, ಮನೇಲಿ ಹಾಕ್ಕೊಂಡು ನೋಡ್ಬಿಟ್ಟು ಆಮೇಲೆ ಬಂದು ಹೇಳ್ತಾರೆ ಅಂದರು. ಇಲ್ಲ, ನೀವು ಇಲ್ಲಿಗೆ ಕರೆಸ್ಬಿಡಿ, ಅಂಗಡಿಗೆ ಹಾಕ್ಕೊಂಡು ನೋಡಲಿ, ಮತ್ತು ನನ್ನ ಎದುರುಗಡೆನೇ ಸ್ವಲ್ಪ ತಪ್ಪಾಗಿದ್ದರೆ ನಾನೇ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸೊ ಆಯಿತು ಅಂತೇಳ್ಬಿಟ್ಟು ಅವರು ಪಾಪ ಎಷ್ಟು 8 ಗಂಟೆಲೇನೋ ಬಂದಿದ್ರು. 8-8:15 ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು, ಒಂದು ಗಂಡು ಮಗು, ಅಂದರೆ ಅವ್ರ ತಮ್ಮನ ಕರ್ಕೊಂಡು ಬಂದಿದ್ದರು. ಪರವಾಗಿಲ್ಲ, ಮಾತಿಗೆ ವ್ಯಾಲ್ಯೂ ಕೊಟ್ಟು ಬಂದವರಲ್ಲ ಅಂತೇಳ್ಬಿಟ್ಟು ಕೊಟ್ಟೆ. ಏನಂತಾರೋ ಏನೋ ಅವ್ರು ಹಾಕ್ಕೊಂಡು ನನ್ನ ತೋರಿಸೋವರೆಗೂ ನನ್ನ ಮನಸ್ಸಲ್ಲಿ ತುಂಬ ದುಗುಡ ಇತ್ತು. ತುಂಬ ಅಂದರೆ ತುಂಬ ದುಗುಡ ಇತ್ತು. ಏನಂತಾರೇನೋ, ಫಸ್ಟ್ ಕಸ್ಟಮರೇ ಕೈ ತಪ್ಪೋಗ್ತಾರೇನೋ, ಅಂದರೆ ಹೊಸ್ದಾಗಿ ಬಂದಿದ್ದಾರಲ್ಲ ಕೈ ತಪ್ಪೋಗ್ತಾರೇನೋ ಅಂತ ತುಂಬ ಆಲೋಚನೆ ಮಾಡ್ತಿದ್ದೆ. ಬಟ್ ಅವ್ರು ಹಾಕ್ಕೊಂಡಿದ್ದಾದ್ಮೇಲೆ ಏನಾದರೂ ಗೊತ್ತಾ, ಅಕ್ಕ ತುಂಬ ಚೆನ್ನಾಗಿ ಹೊಲ್ದಿದ್ದೀರಾ, ಇಲ್ಲೆಲ್ಲ ನಿಮ್ಮ ಹತ್ರನೇ ಹಾಕ್ತೀವಿ ಅಂತ ಹೇಳಿದರು. ಅವ್ರು ಹಾಕ್ಕೊಂಡಿದ್ದಾದ್ಮೇಲೆ ಅಂತೂ ಅವ್ರ ಖುಷಿ ನೋಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ನೋಡಿ, ನೀವು ನೋಡಿ ಖುಷಿ ನೋಡ್ಬೇಡಿ.